ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಕಾಂಗ್ರೆಸ್ ಪರ ಮತದಾನ ಮಾಡಿದ ಮತದಾರರಿಗೆ ಜಯಂತ್ ಕೃತಜ್ಞತೆ. ಗೀತಾ ಶಿವರಾಜ್ಕುಮಾರ್ ಗೆಲುವು ಖಚಿತ. ಅಕ್ರೆ ಕಾಂಗ್ರೆಸ್ನಲ್ಲಿದ್ದಾಗಲೂ ಅವರ ಬೂತ್ಗಳಲ್ಲಿ ಬಿಜೆಪಿ ಲೀಡ್ ಬಂದಿತ್ತು ಎಂದ ಜಯಂತ್. ಮತದಾನ ಯಶಸ್ಸಿಗೆ ಸಹಕಾರ ನೀಡಿದವರಿಗೆ ಧನ್ಯವಾದ ಸಲ್ಲಿಸಿದ ಕಲಸೆ ಚಂದ್ರಪ್ಪ. ಸಾಗರ ಸರ್ಕಾರಿ ಉರ್ದು ಪ್ರೌಢಶಾಲೆಗೆ ಸತತ 8ನೇ ಬಾರಿಗೆ 100% ಫಲಿತಾಂಶ. ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್. ಲೋಕಸಭಾ ಚುನಾವಣೆ: ಬಿಜೆಪಿಯ ಮಲ್ಲಿಕಾರ್ಜುನ ಖರೆ ಪರಶುರಾಮ್ ಹಾಗೂ ಕಾಂಗ್ರೆಸ್ನ ಈಶ್ವರ್ ಹಾಗೂ ಸಬಾನಾ ಬಾನು ಮಾತು. ಈಗ ಸುದ್ದಿಯ ವಿವರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ನಡೆದಿದ್ದು ನಮ್ಮ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಬಿಆರ್ ಜಯಂ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರು, ವಿರೋಧ ಪಕ್ಷದ ನಾಯಕರಾದಂಥ ಗಣಪತಿಯವರು, ಯುವ ಕಾಂಗ್ರೆಸ್ನ ಅಶೋಕ್ ಅವರು ಹಾಗೂ ಮಹಾಬಲೇಶ್ವರ ಇವರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಚುನಾವಣೆ ಮುಗಿದಿದೆ. ಅಶೋಕ್ ಹೇಳಿ, ಈ ಚುನಾವಣೆಯಲ್ಲಿ ಇಡೀ ಶಿವಮೊಗ್ಗ ಜಿಲ್ಲೆ ಮತ್ತು ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನದ ಪ್ರಮಾಣ ಶೇಕಡಾವಾರು ನಮ್ಮ ನಿರೀಕ್ಷೆಯು ಮೀರಿ ಜಾಸ್ತಿ ಆಗಿದೆ. ನೀವು ಫೋನ್ ನೋಡಿ, ನಿರೀಕ್ಷೆಯು ಮೀರಿ ಜಾಸ್ತಿ ಆಗಿದೆ. ಜಾಸ್ತಿ ಮತದಾನ ಆಗೋದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ 5 ಗ್ಯಾರಂಟಿ ಮತ್ತು ಅದು ನಮ್ಮ ಜನರಿಗೆ ತಲುಪಿರೋದು ಕೂಡ ಕಾರಣ ಆಗಿದೆ. ನಾವು ಚುನಾವಣಾ ಸಂದರ್ಭದಲ್ಲಿ ಗಮನಿಸಿದ ಅಂಶ ಅಂದರೆ, ಎಲ್ಲ ಚುನಾವಣಾ ಪ್ರಚಾರ ಸಭೆಯಲ್ಲೂ ಕೂಡ ಮಹಿಳೆಯರೇ ಜಾಸ್ತಿ ಸಭೆಯಲ್ಲಿ ಸೇರ್ತಾ ಇದ್ದರು ಮತ್ತು ಮಹಿಳೆಯರ ಮುಖದಲ್ಲಿ ನಾವು ಒಂದು ಸಂತೋಷವನ್ನು ಈ ಚುನಾವಣೆಯಲ್ಲಿ ನಾವು ಕಂಡಿದ್ದೇವೆ. ಆದ್ದರಿಂದ ಅವರ ಮನಸ್ಸು ಏನು 2,000 ರೂಪಾಯಿ ತಿಂಗಳ ಅವರಿಗೆ ಸಿದ್ದರಾಮಯ್ಯನವರ ಸರ್ಕಾರ ಕೊಡ್ತಾ ಇತ್ತು, ಉಚಿತವಾಗಿ ಬಸ್ ಪ್ರಯಾಣವನ್ನು ಅವರಿಗೆ ಸವಲತ್ತನ್ನು ಕೊಟ್ಟು ಮತ್ತು 200 ಯೂನಿಟ್ವರೆಗೆ ವಿದ್ಯುತ್ತನ್ನು ಉಚಿತವಾಗಿ ಕೊಟ್ಟಿದ್ದು, ಈ ಕಾರ್ಯಕ್ರಮಗಳು ಮುಖ್ಯವಾಗಿ ನಮ್ಮ ಮಹಿಳಾ ಮತದಾರರ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಿದೆ ಮತ್ತು ಅವರ ಮತಗಳು ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದ್ರಿಂದ, ಅವರ ಮತಗಳು ಜಾಸ್ತಿ ಮತಗಟ್ಟೆಗೆ ಬಂದಿರೋದ್ರಿಂದ, ಅವರ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ಸಿಗೆ ಬಂದಿರೋದ್ರಿಂದ ಮತದಾನದ ಪ್ರಮಾಣ ಜಾಸ್ತಿ ಆಗಿದೆ. ಆದ್ದರಿಂದ ನಮ್ಮ ಕ್ಷೇತ್ರದ ಮತದಾರರಿಗೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಕೃತಜ್ಞತೆ, ಗೌರವಗಳನ್ನು ನಾವು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡುತ್ತೇವೆ. ಇದೇ ಮುಖ್ಯವಾದಂಥ ವಿಷಯ. ಮತ್ತು ಪಕ್ಷದಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲ ಬೂತ್ ಸಮಿತಿಗಳು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಮಟ್ಟದ ಸಮಿತಿಗಳು, ಅದರ ಅಧ್ಯಕ್ಷರುಗಳು ಹಾಗೂ ನಮ್ಮ ಕ್ಷೇತ್ರದ ಪಕ್ಷದ ಪದಾಧಿಕಾರಿಗಳು ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರು, ಇವರೆಲ್ಲ ತುಂಬ ಶ್ರಮದಿಂದ ಮತ್ತು ಸಮಯವನ್ನು ಹಾಳು ಮಾಡದೆ ಕೆಲಸ ಮಾಡಿದ್ದಾರೆ, ಹಗಲಿರುಳು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಪಕ್ಷ ಅವರೆಲ್ಲರಿಗೂ ಕೂಡ ತನ್ನ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೆ. ಚುನಾವಣೆಯ ಈ ಮತದಾನದ ಪರಿಸ್ಥಿತಿ ಜಾಸ್ತಿ ಮತದಾನ ಆದ್ದರಿಂದ
ಪರ್ಸೆಂಟೇಜಲ್ಲಿ ಶೇಕಡಾವಾರು ಮತಗಳು ಜಾಸ್ತಿ ಆಗಿರೋದ್ರಿಂದ ಈ ಬಾರಿ ನಮ್ಮ ಪಕ್ಷ ಕಾಂಗ್ರೆಸ್ ನಮ್ಮ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುತ್ತೆ ಅನ್ನುವಂಥ ವಿಶ್ವಾಸ ನಮ್ಮ ಪಕ್ಷದವರಿಗೆ ನಮಗೆಲ್ಲರಿಗೂ ಕೂಡ ಇರುತ್ತೆ. ಇಷ್ಟೇ ವಿಷಯ. ಹಿಂದಿನ ಚುನಾವಣೆಗಳಲ್ಲೆಲ್ಲ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅವರು ಗೆದ್ದಂಥ ತಾಲೂಕ್ ಪಂಚಾಯತಿ ಕ್ಷೇತ್ರ ಅದ್ರ ಹಿಡ್ತಾ ಇರ್ಬೇಕಲ್ಲ ಮಕ್ಕಳು. ನಿಮ್ಮ ಮನೆಯಲ್ಲಿ ಒಂದು ಹಿಡ್ತಾ ಇರ್ಬೇಕಲ್ಲ ನಿಮ್ಮ ಮಕ್ಕಳು, ಆಮೇಲೆ ನಮ್ಮ ಮನೆಗೆ ಹಿಡ್ತಾ ಮಾಡೋದು. ಸರಿ, ಆದರೂ ಸಂಘಟನಾ ನನಗೆ ಪಕ್ಷದಲ್ಲಿ ಸ್ಥಾನವನ್ನು ಕೊಟ್ಟಾಗ ಅದರಲ್ಲಿ ಒಂದು ತೃಪ್ತಿಯಿಂದ ಮಾಡಬೇಕು, ಆಯಿತಾ. ಈಗ ನಾನು ಒಂದು ಕಾಲದಲ್ಲಿ ರೂಲಿಂಗ್ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಯಾವಾಗ BL ಶಂಕರ್ ಅಧ್ಯಕ್ಷರು, ನಾನು ಪ್ರಧಾನ ಕಾರ್ಯದರ್ಶಿ. ನನಗೆ ಉತ್ತರ ಕನ್ನಡ ಮತ್ತು ಮಂಗಳೂರು ಜಿಲ್ಲೆಯನ್ನು ನನಗೆ ವಹಿಸಿತ್ತು. ಅಲ್ಲಿ ಪ್ರತಿ ತಾಲೂಕನ್ನು ಕೂಡ ಓಡಾಡಿ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋ ಕೆಲಸವನ್ನು ಮಾಡಿದ್ದೆ. ಆಮೇಲೆ ನಾನು ಅಲ್ಲಿಂದ ಡಿಮೋಟ್ ಆಗಿ ಬ್ಲಾಕ್ ಅಧ್ಯಕ್ಷ ಆದೆ. ಎಲ್ಲಿ ಸಾಗರ ಬ್ಲಾಕ್ ಕಾಂಗ್ರೆಸ್, ಆಯ್ತಾ. ಈಗ ಚುನಾವಣೆಯಲ್ಲಿ ಕೇಳಿ ಸರ್, ಈಗ ನೀವು ಮುಖಂಡರು ನಿಮ್ಗೆ ಆ ಉದಾಹರಣೆ ರಾಜಕಾರಣ ಈಗ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ. ನೀನು ಒಂದು ಸ್ವಲ್ಪ ಅಷ್ಟು ಪೇಷನ್ಸ್ ಬೇಡವಾ, ಸಮಾಧಾನ ಬೇಡವಾ, ದುಡಿಬೇಕು, ಕಟ್ಟಬೇಕು, ನಾಯಕತ್ವವನ್ನು ಬೆಳೆಸ್ಕೊಳ್ಬೇಕು. ಹಂಗಿದ್ರೆ ಮಾತ್ರ ಒಂದು ಪಕ್ಷ ನಿಷ್ಠೆ ಅಂದರೆ ಇನ್ನೇನು. ನಾವೆಲ್ಲ ಆ ನಿಷ್ಠೆಯಲ್ಲಿ ಕೆಲಸ ಮಾಡಿದ್ವಿ, ಏನು ಲಾಭ ಆಗಲಿಲ್ಲ ಆದರೂ ಮಾಡಿದ್ವಿ. ಅದು ಇರಬೇಕು. ನಮಗೆ ಇವತ್ತು ದೇಶ ಉಳಿಸ್ಬೇಕಾದಂಥ ಕೆಲಸ ಇದೆ. ದೇಶವನ್ನು ಇವತ್ತು ಕೋಮುವಾದಿಗಳಿಂದ ಮತ್ತು ಭ್ರಷ್ಟರಿಂದ ಈ ದೇಶದಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ರಕ್ಷಣೆ ಇಲ್ಲ ಮಹಿಳೆಯರಿಗೆ. ಇಂಥ ಒಂದು ಪರಿಸ್ಥಿತಿ ಇದೆ. ಆರ್ಥಿಕ ಸ್ಥಿತಿ ದೇಶ ಉಳಿಗಾಗಿ BJPಗೆ ಓಟ್ ಹಾಕಿ ಮೋದಿ ದೇಶ ಉಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೋದಿ ದೇಶ ಉಳಿಸೋದಾದ್ರೆ 182 ಲಕ್ಷ ಕೋಟಿ ರೂಪಾಯಿ ಸಾಲ ಕಾಣ್ತಾ ಇರ್ತಾ ಇತ್ತು. ಉಳಿಸ್ಬೇಕು ತಾನೆ. ಡಾಲರ್ ಬೆಲೆ ಆನವನಿ ಆಯ್ತಲ್ಲ, ಈಗ ಎಷ್ಟಾಯ್ತು? 83 ರೂಪಾಯಿ ಡಾಲರ್ ಬೆಲೆ, 83 ರೂಪಾಯಿ ಆಯ್ತು. ನಮ್ಮ ರೂಪಾಯಿಗೆ ಬೆಲೆ ಇಲ್ಲ. ಈ ಸ್ಥಿತಿ ಮಾಡಿಟ್ಟಿದ್ದಾರೆ. ದೇಶದ ಸಾಲ ಜಾಸ್ತಿ ಆಗ್ತಾ ಇದೆ. ಸರಿಗ ನೀವು ಕಾಂಗ್ರೆಸ್ ಬಗ್ಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ಮಾತನಾಡಿ, ನಾಯಕರಾದ ಗೋಪಾಲ್ ಬೆಳ್ಳೂರವರು, ಆಮೇಲೆ ನಮ್ಮ ಪ್ರಚಾರ ಬಂದಂಥ ವಿಜಯರಾಘವೇಂದ್ರ, ನಟ ಶಿವರಾಜ್ ಕುಮಾರ್, ಅನೇಕ ಕಲಾವಿದರು ಜಿಲ್ಲೆಯಲ್ಲಿ ಪ್ರಚಾರ ಮಾಡಿ ನಮ್ಮ ಅಭ್ಯರ್ಥಿಯಾದಂಥ ಕಿಂತ ಶಿವರಾಜ್ ಕುಮಾರ್ ಪರವಾಗಿ ಹಗಲಿರುಳು ಕೆಲಸ ಮಾಡಿದಂಥ ಎಲ್ಲ ನಾಯಕರು ಮತ್ತು ನಮ್ಮ ಪಕ್ಷದ ಎಲ್ಲ ಪ್ರಮುಖ ಮೇಲ್ಹಂತದಿಂದ ಕೆಳಹಂತದವರೆಗೆ ಪಕ್ಷದ ಆಯಾ ಭಾಗದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಂದು ಅಭಿನಂದಿಸಬಯಸ್ತೇನೆ. ಮತ್ತು ನಮ್ಮ ಪಕ್ಷದ ಕಾರ್ಯವೈಖರಿ ಈ ಚುನಾವಣೆಯಲ್ಲಿ ಭಾಳ ಶಾಂತಿಯಿಂದ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಯಾವುದೇ ಅಹಿತಕರ ಘಟನೆ ಆಸ್ಪದ ಕೊಡಲಿಲ್ಲ. ಪಕ್ಷದ ಶಿಸ್ತಿಗೆ ಬದ್ಧರಾಗಿ ತಮ್ಮ ವ್ಯಾಪ್ತಿಯಲ್ಲಿ ಏನು ಆ 5 ಜಿಲ್ಲಾ ಪಂಚಾಯತ್ಗೆ ಉಸ್ತುವಾರಿಗಳ ಸಮಿತಿ ಮಾಡಿದ್ದೀವಿ. ಕಾರವಾರ ಪಟ್ಟಣಕ್ಕೆ ಒಂದು ಉಸ್ತುವಾರಿ ಸಮಿತಿ, ಸಾಗರ ನಗರಕ್ಕೆ ಮತ್ತು ಉಸ್ತುವಾರಿ ಸಮಿತಿ. ಈ ಎಲ್ಲ ನಮ್ಮ ಸಮಿತಿಯ ಪ್ರಮುಖರು ಭಾಳ ಶ್ರದ್ಧೆಯಿಂದ ಪಕ್ಷದ ಪರವಾಗಿ ನಾಯಕರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ, ಆಮೇಲೆ ಗೀತಾ ಶಿವರಾಜ್ ಪರವಾಗಿ ಭಾಳ ಉತ್ಸುಕರಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ನನ್ನ ಪಕ್ಷದ ಬ್ಲಾಕ್ ಅಧ್ಯಕ್ಷರಾಗಿ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ. ಗೋಷ್ಠಿಯಲ್ಲಿ ರವಿಕುಮಾರ್ HM, ಗಣಪತಿ ಮಂಡಗಳಲ್ಲಿ ಅಶೋಕ್ ಬೇಳೂರು, ಮಹಾಬಲಕೌತಿ, ಆನಂದ್ ಭೀಮನೇರಿ ಇನ್ನಿತರರು ಉಪಸ್ಥಿತರಿದ್ದರು. ಸಾಗರ ನೆಹರು ಮೈದಾನದಲ್ಲಿರುವ ಉರ್ದು ಪ್ರೌಢಶಾಲೆ SSLC ಪರೀಕ್ಷೆಯಲ್ಲಿ ಸತತ 8ನೇ ಬಾರಿ 100% ಫಲಿತಾಂಶ ದಾಖಲಿಸಿದೆ. ಒಟ್ಟು 19 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದ್ದು, ಈ ಪೈಕಿ 5 ಅತ್ಯುನ್ನತ, 12 ಪ್ರಥಮ ಹಾಗೂ 2 ದ್ವಿತೀಯ ಸ್ಥಾನ ಗಳಿಸಿದೆ. ಸಫಾತಾಜ್ 565, ಮುಸ್ರತ್ ಖಾನಂ 547, ಅಫ್ರಾಖಾನಂ 546 ಅಂಕ ಗಳಿಸುವ ಮೂಲಕ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾಗಿದ್ದಾರೆ. ಉತ್ತಮ ಫಲಿತಾಂಶ ತಂದ ವಿದ್ಯಾರ್ಥಿಗಳಿಗೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್, ಉಪನ್ಯಾಸಕ ವರ್ಗ ಅಭಿನಂದನೆ ಸಲ್ಲಿಸಿದೆ. ಈ ಕುರಿತು ಮಾತನಾಡಿದ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್, 2024ರ SSLC ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶ ಈ ದಿನ ಪ್ರಕಟವಾಗಿದೆ.
ನಮ್ಮ ಸರ್ಕಾರಿ ಉರ್ದು ಪ್ರೌಢಶಾಲೆ RMSA ಸಾಗರ ಇದು ಸತತವಾಗಿ 7ನೇ ಬಾರಿಗೆ SSLCಯಲ್ಲಿ 100ಕ್ಕೆ 100 ಫಲಿತಾಂಶವನ್ನು ದಾಖಲಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಈ ವರ್ಷದ ಪರೀಕ್ಷೆಗೆ 19 ಜನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಅದರಲ್ಲಿ 15 ಜನ ವಿದ್ಯಾರ್ಥಿನಿಯರು ಹಾಗೂ 4 ಜನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಶಾಲೆಗೆ 625ಕ್ಕೆ 565 ಅಂಕಗಳನ್ನು ಪಡೆಯೋದ್ರ ಮೂಲಕ ಕುಮಾರಿ ಸಫಾ ತಾಜ್ ಇವಳು ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. 625ಕ್ಕೆ 547 ಅಂಕಗಳನ್ನು ಪಡೆಯೋದ್ರ ಮೂಲಕ ಕುಮಾರಿ ಮುಸರತ್ ಖಾನಂ ಇವಳು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ. ಹಾಗೆಯೇ ಕುಮಾರಿ ಅರ್ಫಾ ಖಾನಂ ಇವಳು 625ಕ್ಕೆ 546 ಅಂಕಗಳನ್ನು ಪಡೆಯೋದ್ರ ಮೂಲಕ ತೃತೀಯ ಸ್ಥಾನವನ್ನು ಪಡೆದಿದ್ದಾಳೆ. ಇಂತಹ ಒಂದು ಸಾಧನೆಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ, ಸಹಕಾರ ನೀಡಿರ್ತಕ್ಕಂಥ ಪೋಷಕರಿಗೆ, SDMC ಅವರಿಗೆ, ಹಾಗೆಯೇ ನಮ್ಮ ಜೊತೆಗೆ ಸದಾ ಬೆಂಬಲವಾಗಿದ್ದು ಸಹಕರಿಸಿರ್ತಕ್ಕಂಥ ಇಲಾಖೆಯ ಎಲ್ಲ ಅಧಿಕಾರಿ ವೃಂದದವರಿಗೆ ಈ ಮೂಲಕ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದೆ. ಒಟ್ಟು 19 ವಿದ್ಯಾರ್ಥಿಗಳಲ್ಲಿ 5 ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ, ಹಾಗೆಯೇ ಪ್ರಥಮ ಶ್ರೇಣಿಯಲ್ಲಿ 12 ಜನ ವಿದ್ಯಾರ್ಥಿಗಳು ಹಾಗೂ ದ್ವಿತೀಯ ಶ್ರೇಣಿಯಲ್ಲಿ 2 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದರ ಮೂಲಕ ಶಾಲೆಗೆ ಅತ್ಯುತ್ತಮ ಫಲಿತಾಂಶವನ್ನು ನೀಡಿರುತ್ತಾರೆ. ಮೇ 7ರಂದು ನಡೆದ ಲೋಕಸಭಾ ಚುನಾವಣೆಯಲ್ಲಿ ಸಾಗರ ತಾಲೂಕಿನಲ್ಲಿ ದಾಖಲೆಯ 80.20% ಮತದಾನವಾಗಿದೆ. ಮತದಾನ ಕುರಿತು ಮಲ್ಲಿಕಾರ್ಜುನ್ ಹಕ್ರೆ, ಪರಶುರಾಮ್, ಈಶ್ವರ್, ಸಬಾನಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. ಚುನಾವಣೆ ಪ್ರಕ್ರಿಯೆ ಬೆಳಗ್ಗೆ ಭಾಳ ಏನು ಅಂದ್ಕೊಂಡ್ಕಿಂತನೂ ಹೆಚ್ಚು ಮತದಾನ ಪ್ರಕ್ರಿಯೆ ನಡೀತಾ ಇರ್ತಕ್ಕಂಥದ್ದು ಕಾಣ್ತಾ ಇದೆ. ಈಗಾಗಲೇ ಇಲ್ಲಿ ಹಕ್ರೆ ಬೂತಲ್ಲಿ 300ಕ್ಕಿಂತ ಹೆಚ್ಚು ಓಟ್ಗಳು ಆಗೋಂಥದ್ದಾಗಿದೆ. ಜೊತೆಗೆ ಇನ್ನೂ ಲೈನ್ ಭಾಳ ಉದ್ದ ಇದೆ. ಅದೇ ರೀತಿಯೇ ಸಾಗರ ವಿಧಾನಸಭಾ ಕ್ಷೇತ್ರದಾದ್ಯಂತ ಬಂದಿರೋವಂಥ ಮಾಹಿತಿ ಈಗಾಗಲೇ 30%ಕ್ಕಿಂತ ಹೆಚ್ಚು ಮತದಾನ ಈಗಾಗಲೇ ಆಗಿದೆ. 1 ಗಂಟೆ ಅಷ್ಟೊತ್ತಿಗೆ 50% ಮೀರುತ್ತೆ ಅಂತಕ್ಕಂಥದ್ದು 1 ಗಂಟೆ ಅಷ್ಟೊತ್ತಿಗೆ ಇದೆ. ಭಾಳ ಜನ ಶೇಕಡ 70ಕ್ಕಿಂತ 75-80ರಷ್ಟು ಮತದಾನ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ಬೋದು, ಸಾಗರದಲ್ಲಿ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಸರ್, ನಿಮ್ಮ ಬದಲಾವಣೆ ಯಾವ ಪರಿಣಾಮ ಬೀರ್ಬೋದು? ಅಲ್ಲ, ಬದಲಾವಣೆ ತಗೊಂಡಾಗಿದೆ. ಕಾಂಗ್ರೆಸ್ಸಿಂದ BJPಗೆ ಬರೋಂಥ ರಾಘಣ್ಣನ ನಾಯಕತ್ವದಲ್ಲಿ ಮೋದಿಯ ನಾಯಕತ್ವವನ್ನು ಒಪ್ಪಿ ಇವತ್ತು ಬದಲಾವಣೆ ತಗೊಂಡಿದ್ವಿ. ಹೆಚ್ಚು ಅದಕ್ಕೆ ಪೂರಕವಾಗಿ ಹೆಚ್ಚು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಕೂಡ ಭಾವಿಸಿದ್ದೀನಿ. ಭಾಳ ನಾವು ಜನರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದವರು, ಸೇವೆ ಮಾಡ್ಕೊಂಡು ಬಂದವರು, ಒಂದಿಷ್ಟು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಕ್ಷೇತ್ರದಾದ್ಯಂತ ಅಂತೇಳಿ ನಾನು ಕೂಡ ಭಾವಿಸಿದ್ದೀನಿ. ಸರ್, ನಿಮ್ಮ ಬಗ್ಗೆ ನಾವು ಯಾರು ವ್ಯಕ್ತಿಯಾಗಿ ನೀವು ಪಕ್ಷ ಅಂದರೆ ನಿಮ್ಮನ್ನು ಪಕ್ಷ ಆ ರೀತಿ ಅಭಿಪ್ರಾಯ ಹೋದಲ್ಲಿ ನಾನು ಈಗಾಗಲೇ 100ಕ್ಕಿಂತ ಹೆಚ್ಚು ಊರುಗಳಿಗೆ ಸಭೆಗಳನ್ನು ಮಾಡಿದ್ದೀನಿ. ಪ್ರತಿ ಒಂದು 100ಕ್ಕಿಂತ ಹೆಚ್ಚು ಸಭೆಗಳನ್ನು ಮಾಡಿದ್ದೀವಿ. ಅಲ್ಲೆಲ್ಲ ಜನ ನೀವೇನು ತೀರ್ಮಾನ ತಗೊಂಡಿದ್ದೀರಿ ಅದಕ್ಕೆ ನಾವು ಬದ್ಧವಾಗಿದ್ದೀವಿ, ನಿಮ್ಗೆ ಸಪೋರ್ಟಾಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ನಿಮ್ಮ ಕಾರ್ಯಕ್ಷೇತ್ರ ಆವಿನಹಳ್ಳಿ, ಆ ಭಾಗದಲ್ಲಿ ನಿಮ್ಮ ಹೌದು, ಆವಿನಹಳ್ಳಿ ಕ್ಷೇತ್ರ ಹೆಚ್ಚು ಕೆಲಸ. ನಾನು 2 ಸಲ ಆಯ್ಕೆಯಾದ ತಾಲೂಕ್ ಪಂಚಾಯತಿಗೆ ಆಯ್ಕೆ ಮಾಡಿದಂಥ ಜನರು ಆವಿನಹಳ್ಳಿ ಕ್ಷೇತ್ರದವರು. ಸೇವೆ ಇಡೀ ಕ್ಷೇತ್ರದಾದ್ಯಂತ ಸೇವೆ ಸಲ್ಲಿಸೋಂಥದ್ದು ಅವರು ಆಯ್ಕೆ ಮಾಡಿದ್ದಕ್ಕಾಗಿ ಇಡೀ ಕ್ಷೇತ್ರದಾದ್ಯಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ. ಆವಿನಹಳ್ಳಿಲೂ ಸಹಿತ ಹೆಚ್ಚು ಲೀಡ್ ಬರುತ್ತೆ ಅಂತಕ್ಕಂಥದ್ದು, ಆವಿನಹಳ್ಳಿ ಏನು ಹೋಬಳಿ ವ್ಯಾಪ್ತಿ ಇದೆ, ಹೆಚ್ಚು ಲೀಡ್ ಬರುತ್ತೆ ಅಂತಕ್ಕಂಥದ್ದನ್ನು ಭಾವನೆನ ವ್ಯಕ್ತಪಡಿಸ್ತಾ ಇದೆ. ನಿಮ್ಮ ಮತಗಟ್ಟೆಯಲ್ಲಿ 900 ಚಿಲ್ಲರೆ ಮತದಾನ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಗ್ಬೋದು ಅಂತ ನಿಮಗೆ? 800, 820, 830 ಓಟ್ ಆಗ್ಬೋದು ಅಂತಕ್ಕಂಥದ್ದು ಇದೆ. ಅದರಲ್ಲಿ ಶೇಕಡ 80%-85% ಓಟನ್ನು BJP ಓಟು ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಆಗುತ್ತೆ, ಜನ ಎಲ್ಲ ಆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ. ಧನ್ಯವಾದಗಳು. ದೇಶದಲ್ಲಿ ಮೋದಿಯವರನ್ನು ಬಿಟ್ಟರೆ ನಂತರ ಅನುದಾನವನ್ನು ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ರಾಘವೇಂದ್ರ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಅಂದರೆ 543ರಲ್ಲಿ 2ನೇವರೇ ರಾಘವೇಂದ್ರ ಅಂದಾಗ ಅವ್ರಿಗೆ ಅಭಿವೃದ್ಧಿ ಆಗಿದೆ ಅಂತಲೇ ಅರ್ಥ. ನೆಲದಿಂದ ಹಿಡಿದು ಆಕಾಶದವರೆಗೂ ಅಭಿವೃದ್ಧಿ ಆಗಿದೆ.
ಶಿವಮೊಗ್ಗ ಡಿಸ್ಟಿಕ್ ಇನ್ನೇನು ಅಭಿವೃದ್ಧಿ ಆಗಬೇಕು? ಶರಾವತಿ ಸಂತ್ರಸ್ತರ ಸಮಸ್ಯೆಯನ್ನು ಕೂಡ ಬಗೆಹರಿಲ್ಲ ಅಂತ. ಶರಾವತಿ ಸಂತ್ರಸ್ತರ ಸಮಸ್ಯೆ ಅಂತ ಹಾಲಪ್ಪನವರು ಪಣ ತೊಟ್ಟಿದ್ರು. ದುರಾದೃಷ್ಟವಶಾತ್ ಹಾಲಪ್ಪನವರು ಸೋತಿದ್ದಾರೆ. ಈಗಿರೋ ಶಾಸಕರು ಅದನ್ನು ಮಾಡಬೇಕು. ಅವರಿಗೂ ಅದು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ. ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಶರಾವತಿ ಸಂತ್ರಸ್ತರೇ ಈಗಿನ ಹಾಲಿ ಶಾಸಕರಿಗೆ ಮತವನ್ನು ಕೊಡೋದ್ರ ಮೂಲಕ ಗೆಲ್ಲಿಸಿದ್ದಾರೆ. ಅವರು ಅಷ್ಟೇ ಜವಾಬ್ದಾರಿ ತಗೊಂಡು ಸದನದಲ್ಲಿ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾಡಬೇಕು. ಸರ್, BJP ಹಿರಿಯ ಆಗಲ್ಲ ನೋಡ್ರಿ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಧ್ಯೇಯವಾಕ್ಯದಲ್ಲಿ ನಡೀತಿರೋ BJP ಪಕ್ಷ ಇದು. ಆಯಿತಾ, ಯಾರೋ ನಾಯಕರನ್ನು ನಂಬ್ಕೊಂಡಾಗಲಿ ಮತ್ತೊಬ್ಬ ಯಾರನ್ನೋ ನಂಬ್ಕೊಂಡಾಗಲಿ ಪಾರ್ಟಿ ಇಲ್ಲ. ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರಿಂದಲೇ BJP ಸರ್ಕಾರ ಸಾಧನೆ ಮೇಲೆ ಕಾಂಗ್ರೆಸ್ ಯಾವಾಗಲೂ ಹಿಂದುಳಿದ ಪರದರ ಜೊತೆ ಇರ್ತೈತಿ. ನಮಗೆ ಏನಾದರೂ ಸಿಕ್ಕಿದರೆ ಹಿಂದುಳಿದವ್ರದರಿಗೆ ಕಾಂಗ್ರೆಸ್ಸಿಂದಲೇ ಉಚಿತ ವಿದ್ಯುತ್ ಇರ್ಬೋದು, ಬಗರುಕುಂ ಇರ್ಬೋದು, ಉಳುಮನೆ ಭೂಮಿ ಒಳಗೆ ಇರ್ಬೋದು, ಈಗ ರಿಸರ್ವೇಷನ್ ಇರ್ಬೋದು. ಒಳ್ಳೆ ರೀತಿ ಎಲ್ಲ ಬಡವರಿಗೆ ಹಿಂದುಳಿದವರಿಗೆ ಕಾಂಗ್ರೆಸ್ ಆಗಲಿಂದಲೂ ಜನರಿಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದೈತಿ. ಹಂಗಾಗಿ ಈ ಬಾರಿ ಕಾಂಗ್ರೆಸ್ ಗ್ಯಾರಂಟಿ ಗೆಲ್ಲುತ್ತೆ. ಸರಿ, ಫೈಟ್ ಇದೆ ಅಂತ ಗೆಲ್ತೀವಿ. ಸರಿ, ಕಾಂಗ್ರೆಸ್ ಗೆಲ್ಲುತ್ತೆ. ಬಂಗಾರಪ್ಪನವರು ಆಶೀರ್ವಾದದಿಂದ, ಕಾವಡ್ತಿಮ್ಮಪ್ಪನವರು ಕೆಲಸದಿಂದ ಗೆಲ್ತೀವಿ. ನಮ್ಮ ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರು ತುಂಬ ಗೌರವದಿಂದ ಓಟಂತೂ ಮಾಡ್ತಾರೆ. ಅದಂತೂ ನಮಗೆ ತುಂಬ ಗ್ಯಾರಂಟಿ ಇದೆ. ಯಾಕಂದರೆ ಒಂದು ಮಹಿಳೆ ಒಂದು ಕುಟುಂಬಕ್ಕೆ ಅವಳು ಹೇಗೆ ಸಂಸಾರ ನಡೆಸ್ಬೇಕಂದ್ರೆ, ಈಗ ಕೆಲವರು ತುಂಬ BPL ಇದ್ದಾರೆ, ಅವ್ರಿಗೆ ಸಂಸಾರ ಅನ್ನೋದು ಭಾಳ ಕಷ್ಟ ಇದೆ. ಒಂದು ಬಸ್ಸಿಗೆ ಹೋಗ್ಬೇಕಾದ್ರೂ ಒಂದು ಮನೆಯವ್ರ ಹತ್ರ ಒಂದು 10 ರೂಪಾಯಿನೋ 100 ರೂಪಾಯಿನೋ ಬೇಡಬೇಕಿತ್ತು. ಈ ಸರ್ತಿ ಆ ಪರಿಸ್ಥಿತಿ ಇಲ್ಲ. ಈ ಸರ್ತಿ ತುಂಬ ಅನುಕೂಲ ಇದೆ ಮಹಿಳೆಯರಿಗೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ತುಂಬ ಯೋಜನೆಗಳನ್ನು, ಯಾಕಂದರೆ ವಿದ್ಯಾರ್ಥಿಗಳಿಗೆ ಅವರು ಓದಿ ಮನೆಗಿದ್ರು, ಆದರೂ ಅವರಿಗೆ 3 ಸಲ ಅವರಿಗೂ ಸಹಾಯಧನ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಅಂದರೆ ಇದು ಯಾವುದು ಭೇದ ಭಾವನೆ ಇಲ್ಲ. ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷರಿಗೂ 2,000 ತಲುಪ್ತಾ ಇದೆ. ಲಕ್ಷ್ಮಿ ಯೋಜನೆ, ಆಮೇಲೆ ಕರೆಂಟು, ಪ್ರತಿಯೊಂದು ಬರ್ತಾ ಇರೋದು. ಅದಕ್ಕೆ ನಾವು ಬಹುಮತದಿಂದ ಗೆಲ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.